ರಾಜ್ಯ ಕಾಂಗ್ರೆಸ್ ಸರ್ಕಾರಕ್ಕೆ ಇಂದಿಗೆ 3 ವರ್ಷ ತುಂಬಿದೆ. ಈ ಹಿನ್ನೆಲೆಯಲ್ಲಿ ಮೊನ್ನೆಯಷ್ಟೇ ತುಮಕೂರಿನಲ್ಲಿ ಸಾಧನಾ ಸಮಾವೇಶ ನಡೆಸಲಾಯಿತು. ಆದರೆ ಅಲ್ಲಿ ಕುತೂಹಲಕ್ಕೆ ಕಾರಣವಾಗಿರೋ ವಿಚಾರ ಏನು ಅಂದ್ರೆ, ಸಾಧನಾ ಸಮಾವೇಶಕ್ಕೆ ತೆರಳುವ ಮುನ್ನ ಸಿಎಂ ಸಿದ್ದರಾಮಯ್ಯ ಆಪ್ತರು ಬೆಂಗಳೂರಿನಲ್ಲಿ ಗೌಪ್ಯ ಚರ್ಚೆಯನ್ನ ನಡೆಸಿದ್ದಾರೆ. ನಾಯಕತ್ವ ಬದಲಾವಣೆ ಚರ್ಚೆಗಳು ದಿನಕ್ಕೊಂದು ಹೊಸ ರೂಪವನ್ನ ಪಡೆದುಕೊಳ್ತಾ ಇದೆ. ಈ ಸಂದರ್ಭದಲ್ಲಿ ಈ ಭೇಟಿ ಹಾಗೂ ಚರ್ಚೆ ಮಹತ್ವವನ್ನ ಪಡೆದುಕೊಂಡಿದೆ. ಸಂಚಲನ ಸೃಷ್ಟಿಸಿದ ಬ್ರೇಕ್ಫಾಸ್ಟ್ ಮೀಟಿಂಗ್. ಸಿದ್ದು ಆಪ್ತರ ಮಾಸ್ಟರ್ ಪ್ಲಾನ್ ಏನು? ಬೆಂಗಳೂರಿನಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಅವರ ನಿವಾಸದಲ್ಲಿ ಸಚಿವರಾದ ಎಚ್.ಸಿ. ಮಹದೇವಪ್ಪ, ಜಮೀರ್ ಅಹಮದ್ ಖಾನ್ ಭಾಗಿಯಾಗಿದ್ದರು. ಬ್ರೇಕ್ಫಾಸ್ಟ್ ಮೀಟಿಂಗ್ ಹೆಸರಲ್ಲಿ ಸಿದ್ದರಾಮಯ್ಯನವರ ಆಪ್ತರು ಕೆಲಕಾಲ ಚರ್ಚೆ ಕೂಡ ನಡೆಸಿದರು. ಬಳಿಕ ಜೊತೆಯಾಗಿಯೇ ಸಾಧನಾ ಸಮಾವೇಶಕ್ಕೆ ತೆರಳಿದರು. ರಾಜ್ಯದಲ್ಲಿ ನಾಯಕತ್ವ ಬದಲಾವಣೆ ವಿಚಾರವಾಗಿ ಸಾಕಷ್ಟು ಚರ್ಚೆ ನಡೀತಾ ಇರುವ ಈ ಸಮಯದಲ್ಲಿ ನಡೆದಿರುವ ಸಭೆ ಸಾಕಷ್ಟು ಕುತೂಹಲಕ್ಕೆ ಎಡೆ ಮಾಡಿಕೊಟ್ಟಿದೆ. ಹೌದು, ಸಾಧನಾ ಸಮಾವೇಶದ ಬೆನ್ನಲ್ಲೇ ರಾಜ್ಯ ರಾಜಕಾರಣದಲ್ಲಿ ಮಹತ್ವದ ಬೆಳವಣಿಗೆಗಳು ನಡೆಯಬಹುದು ಅಂತ ನಿರೀಕ್ಷೆ ಇತ್ತು. ಈ ನಡುವೆ ಮಾಜಿ ಸಚಿವ ಕೆಎನ್ ರಾಜಣ್ಣ ಅವರು ನಾಯಕತ್ವ ಬದಲಾವಣೆ ಆಗುವ ಸಾಧ್ಯತೆ ಇದೆ ಅನ್ನುವ ಸುಳಿವನ್ನ ಕೊಟ್ಟರು. ಒಂದು ವೇಳೆ ಸಿದ್ದರಾಮಯ್ಯನವರ ಬದಲಾವಣೆ ಆದರೆ ಪರಮೇಶ್ವರ್ ಅವರಿಗೆ ಸಿಎಂ ಸ್ಥಾನ ನೀಡಬೇಕು ಅಂತ ಒತ್ತಾಯವನ್ನ ಮಾಡಿದರು. ಈ ಹಿನ್ನೆಲೆಯಲ್ಲಿ ತಮ್ಮ ನಡೆ ಏನಿರಬೇಕು ಅನ್ನೋದರ ಬಗ್ಗೆ ಸಿದ್ದು ಆಪ್ತರು ಚರ್ಚೆಯನ್ನ ನಡೆಸಿರುವ ಸಾಧ್ಯತೆ ಇದೆ. ಈ ಹಿಂದೆಯೂ ಸತೀಶ್ ಜಾರಕಿಹೊಳಿ ನಿವಾಸದಲ್ಲಿ ಸಿದ್ದರಾಮಯ್ಯನವರ ಆಪ್ತರು ಸಭೆಯನ್ನ ಸೇರಿದರು. ಇತರ ಕಡೆಗಳಲ್ಲೂ ಸಭೆ ನಡೆಸಿ ಪರಮೇಶ್ವರ್ ಪರವಾಗಿಯೇ ಬ್ಯಾಟಿಂಗ್ ಅನ್ನ ಮಾಡಿದರು. ಇದೀಗ ಮತ್ತೊಮ್ಮೆ ಬ್ರೇಕ್ಫಾಸ್ಟ್ ಮೀಟಿಂಗ್ಗಳು ಮುನ್ನೆಲೆಗೆ ಬರ್ತಾ ಇದ್ದಂತೆ ಗೌಪ್ಯ ಸಭೆಯ ಬಗ್ಗೆ ಸಿದ್ದರಾಮಯ್ಯ ಆಪ್ತ ಸಚಿವರು ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ. ಈ ಬಗ್ಗೆ ಮಾತನಾಡಿದ ಸಚಿವ ಜಮೀರ್ ಅಹಮದ್ ಖಾನ್, ನಾವು ಗೌಪ್ಯ ಸಭೆ ನಡೆಸಿಲ್ಲ, ಬದಲಾಗಿ ಜೊತೆಯಲ್ಲಿ ಬ್ರೇಕ್ಫಾಸ್ಟ್ ಮೀಟಿಂಗ್ ಅನ್ನು ಮಾಡಿದ್ದೀವಿ. ಸಾಧನಾ ಸಮಾವೇಶಕ್ಕೆ ಜೊತೆಯಲ್ಲಿ ಹೋಗಬೇಕು ಅನ್ನುವ ಉದ್ದೇಶದಿಂದ ಒಂದು ಕಡೆ ಸೇರಿದ್ವಿ. ಎಲ್ಲಿಯಾದ್ರೂ ಒಂದು ಕಡೆ ಸೇರ್ಬೇಕಲ್ವಾ, ಎಲ್ಲರೂ ಒಟ್ಟಾಗಿ ಸಮಾವೇಶಕ್ಕೆ ಹೋಗ್ತಾ ಇದ್ದೀವಿ ಅಂತ ಜಮೀರ್ ಅಹಮದ್ ಖಾನ್ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಗೌಪ್ಯ ಸಭೆ ಏನಿಲ್ಲ, ಜೊತೆಯಾಗಿ ನಾವೆಲ್ಲರೂ ತುಮಕೂರಿಗೆ ಹೋಗುವ ಸಂಬಂಧ ಸೇರಿದ್ದೀವಿ. ಕನ್ನಡ ಶಾಲೆ ಹುಡುಗರು ಒಟ್ಟಾಗಿ ಸೇರಿ ಪ್ರವಾಸಕ್ಕೆ ಹೋಗ್ತಾರಲ್ಲ, ಹಾಗೆ ನಾವು ತುಮಕೂರಿಗೆ ಹೋಗೋದಕ್ಕೆ ಸೇರಿದ್ದು ಅಂದ್ರು. ಇನ್ನು ದೆಹಲಿಗೆ ಹೀಗೆ ಪ್ರವಾಸಕ್ಕೆ ಹೋಗ್ತೀರಾ ಅನ್ನುವ ಪ್ರಶ್ನೆಗೆ, ದೆಹಲಿಗೆ ನಾವು ಹೋಗ್ತಾ ಇಲ್ಲ, ದೆಹಲಿಯಲ್ಲಿ ನಮ್ಮ ಕೆಲಸ ಏನಿಲ್ಲ, ದೆಹಲಿಯಲ್ಲಿ ಯಾರೂ ಇಲ್ವಲ್ಲ, ಸಿಎಂ ಡಿಸಿಎಂ ಅವರನ್ನ ಹೈಕಮಾಂಡ್ ನಾಯಕರು ಕರಿಬಹುದೇ ಹೊರತು ನಮ್ಮನ್ನಲ್ಲ. ರಾಹುಲ್ ಗಾಂಧಿ 1 ವಾರದ ಬಳಿಕ ದೆಹಲಿಗೆ ಬರ್ತಾರೆ, ಅವರು ಬಂದ ಬಳಿಕ ರಾಜ್ಯದ ನಾಯಕರನ್ನ ಕರೆಯಬಹುದು ಅಂತ ಜಾರಕಿಹೊಳಿಯವರು ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ಇನ್ನು ರಾಜ್ಯದಲ್ಲಿ ಚಾಲ್ತಿಯಲ್ಲಿರುವ ನಾಯಕತ್ವ ಬದಲಾವಣೆ ಪ್ರಶ್ನೆಗೆ ಇನ್ನೂ ಕೂಡ ಉತ್ತರ ನಿಗೂಢವಾಗಿಯೇ ಇದೆ. ಸಿದ್ದು ಆಪ್ತರ ಬ್ರೇಕ್ಫಾಸ್ಟ್ ಮೀಟಿಂಗ್ ಮತ್ತಷ್ಟು ಪ್ರಶ್ನೆ ಹುಟ್ಟುಹಾಕಿದೆ. ಈ ನಾಯಕರು ಯಾವುದೇ ಕಾರಣಕ್ಕೂ ಡಿಕೆ ಶಿವಕುಮಾರ್ ಸಿಎಂ ಪಟ್ಟ ನೀಡಬಾರದು ಅನ್ನೋ ಪ್ರಯತ್ನ ನಡೆಸ್ತಾ ಇರೋದ್ರಿಂದ ಇದೀಗ ಹೈಕಮಾಂಡ್ ಯಾವ ತೀರ್ಮಾನಕ್ಕೆ ಬರುತ್ತೆ ಅನ್ನೋದನ್ನ ಕಾದಷ್ಟೇ ನೋಡಬೇಕಾಗಿದೆ.